ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಸ್ನೇಹಿತನ ಪ್ರೀತಿ ಇದ್ದಕ್ಕಿದ್ದಂತೆ ಮನೆಗೆ ಬಂದು ನನಗೆ ಬಂದು ಸಹಾಯ ಮಾಡಿ ಅಂತ ಕೇಳ್ತಾ ನನ್ನನ್ನು ಮಂಚದ ಮೇಲೆ ಮಲಗಿಸಿ ನನ್ನ ಮೇಲೆ ಬಂದು ನನ್ನೆಲ್ಲ ಬಟ್ಟೆಗಳನ್ನು ಬಿಚ್ಚಿ ಮೂಲೆಗೆಸೆದು ಅವಳು ಕೂಡ ನನ್ನಂತೆ ಮಾಡಿ ನನ್ನನ್ನು ಆವರಿಸ್ತಾ ಹೋದ್ಲು. ಆದರೆ ವಿಡಿಯೋ ಕಾಲಲ್ಲಿ ನನ್ನ ಸ್ನೇಹಿತ ಇದ್ದ. ಅವನು ಜೋರಾಗಿ ಅವಳನ್ನು ಬೈದಾಡ್ತಿದ್ದ. ಇವನು ಕೂಡ ನಿನಗಿಂತ ನಿನ್ನ ಸ್ನೇಹಿತನೇ ತುಂಬ ಚೆನ್ನಾಗಿದ್ದಾನೆ, ನನಗೆ ತುಂಬ ಸುಖ ಕೊಡ್ತಿದ್ದಾನೆ ಅಂತ ಹೇಳ್ತಾ ನನ್ನ ಜೊತೆ ಮಜಾ ಮಾಡ್ತಿದ್ಲು. ನನ್ನ ಸ್ನೇಹಿತನಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿತ್ತು. ಆದರೂ ಅವಳು ನನ್ನನ್ನು ಬಿಡದೆ ಮುಂದುವರೆದ್ಲು. ಮುಂದೇನಾಯಿತು ತಿಳ್ಕೋಬೇಕು ಅಂತಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿದೆ ಕತೆ. ನನ್ನ ಹೆಸರು ಆಕಾಶ್. ಅಪ್ಪ ಅಮ್ಮನ ಮುದ್ದಿನ ಮಗ. ನನಗೊಬ್ಬ ತಂಗಿ ಕೂಡ ಇದ್ಲು. ಅಪ್ಪ ಅಮ್ಮನಿಗೆ ಯಾವಾಗಲೂ ತಂಗಿನ ಮದುವೆ ಮಾಡೋ ಚಿಂತೆ ಇದ್ದೇ ಇತ್ತು. ಯಾವಾಗಲೂ ಅಮ್ಮ ಹೇಳ್ತಾ ಇದ್ದಿದ್ದು ಒಂದೇ, ನೀನು ಚೆನ್ನಾಗಿ ಓದಿ ಸಿಟಿಯಲ್ಲಿ ಯಾವುದಾದ್ರೂ ಕೆಲಸಕ್ಕೆ ಸೇರಿ ಕೈ ತುಂಬ ಸಂಬಳ ತಂದು ನಿನ್ನ ತಂಗಿನ ಮದುವೆ ಮಾಡಬೇಕು ಅಂತ. ಇದನ್ನು ಕೇಳಿ ಕೇಳಿ ನಿಜಕ್ಕೂ ಸಾಕಾಗೋಗಿತ್ತು. ನಾನು ಓದೆಲ್ಲ ಮುಗಿದ ಮೇಲೆ ಕೆಲಸಕ್ಕಾಗಿ ಸಿಟಿಗೆ ಬಂದೆ. ಒಂದು IT ಕಂಪನಿಯಲ್ಲಿ ಕೆಲಸನೂ ಆಯಿತು. ಒಂದು ರೂಮ್ ಮಾಡಿ ಅಲ್ಲೇ ವಾಸಿಸೋದಕ್ಕೆ ಶುರು ಮಾಡಿದ್ವಿ. ಅವತ್ತೊಂದಿನ ಶುಕ್ರವಾರ ಸಂಜೆ. ಹೊರಗೋಗೋ ಯಾವ ಪ್ಲಾನ್ ಕೂಡ ಇರಲಿಲ್ಲ. ಬೆಂಗಳೂರಿನ ಟ್ರಾಫಿಕಲ್ಲಿ ಓದಾಡೋ ಟೆನ್ಷನ್ನೂ ಇರಲಿಲ್ಲ. ಮತ್ತು ನನ್ನ ತಲೆ ತಿನ್ನೋ ಯಾವ ಜನರೂ ಇರಲಿಲ್ಲ. ಕೇವಲ ನಾನು. ಸ್ಪೀಕರಲ್ಲಿ ಸಣ್ಣದಾಗಿ ಪ್ಲೇ ಆಗ್ತಾ ಇದ್ದ AR ರೆಹಮಾನ್ ಅವರ ಹಳೆ ಹಾಡುಗಳು ಮತ್ತು ಗ್ಯಾಸ್ ಮೇಲೆ ನಿಧಾನವಾಗಿ ಬೇಯ್ತಾ ಇದ್ದ ದೊಡ್ಡ ಮಟನ್ ಘೀ ರೋಸ್ಟ್ ಪಾತ್ರೆ. IT ಪಾರ್ಕ್ನಲ್ಲಿ ಇಡೀ ವಾರ ಅನುಭವಿಸಿದ ಕಿರಿಕಿರಿ ಮತ್ತು ಟೆನ್ಷನ್ನ ನಂತರ ಈ ಒಂಟಿ ಸಂಜೆ ನನಗೆ ಸ್ವರ್ಗದಂತೆ ಅನ್ನಿಸ್ತಿತ್ತು. ನನ್ನ ರೂಮಲ್ಲಿ ಸುಮ್ಮನೆ ಕೂತು ಹಳೆ ಕನ್ನಡ ಸಿನಿಮಾಗಳನ್ನು ನೋಡ್ತಾ ಯಾರೊಂದಿಗೂ ಒಂದು ಮಾತನ್ನೂ ಆಡದೆ ಇರಬೇಕು ಅನ್ನೋದಷ್ಟೇ ನನ್ನ ಆಸೆ ಆಗಿತ್ತು. ಪಾತ್ರೆಯಲ್ಲಿ ಕುದಿತಾ ಇದ್ದ ಕೆಂಪು ಗ್ರೇವಿ ಕೂಡ ನನ್ನ ಮಾತಿಗೆ ಒಪ್ಪಿಗೆ ಸೂಚಿಸುವಂತೆ ಸಣ್ಣದಾಗಿ ಗುಳ್ಳೆಗಳನ್ನು ಬಿಡ್ತಾ ಇತ್ತು. ಕರಗ್ತಾ ಇದ್ದ ತುಪ್ಪದ ಪ್ರತಿಯೊಂದು ಗುಳ್ಳೆಯೂ ನನಗೆ ಪ್ರೋತ್ಸಾಹ ನೀಡುವಂತಿತ್ತು. ಒಂದೋ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಅಥವಾ ನಾನು ನಿಜವಾಗ್ಲೂ ಹುಚ್ಚನಾಗ್ಬಿಟ್ಟಿದ್ದೆ. ದೇವ್ರಿಗೆ ಗೊತ್ತು ಏನಾಗಿತ್ತು ಅಂತ. ಅಷ್ಟರಲ್ಲಿ ಅಡುಗೆ ಮನೆ ಬಾಗಿಲು ತೆರ್ಕೊಳ್ತು. ನಿತ್ಯ ಒಳಗಡೆ ಬಂದಿದ್ಲು. ನಾವು ಪರಸ್ಪರ ಒಬ್ಬರನ್ನೊಬ್ಬರ ನೋಡಿ ಸುಮ್ಮನೆ ತಲೆ ಆಡಿಸಿದ್ವಿ. ಇಂದಿರಾನಗರದ ಈ ಹಳೇ ಮನೆಯಲ್ಲಿ ನಾವೆಲ್ಲರೂ ಜೀವನ ಮಾಡ್ತಿದ್ವಿ. ಆ 5 ಜನ ರೂಮ್ಮೇಟ್ಸಲ್ಲಿ ನಂಗೆ ಇಷ್ಟವಾಗುವ ಮತ್ತು ನನ್ನ ಸಹಿಸ್ಕೊಳ್ಳೋ ಇಬ್ಬರಲ್ಲಿ ನಿತ್ಯ ಕೂಡ ಒಬ್ಬಳು. ಅವಳು ನನ್ನ ಕಾರ್ಪೊರೇಟ್ ಆಫೀಸ್ನ ಬಾಸ್ನ ಸ್ಟೆಪ್ನಿ. ಈಗ ಸದ್ಯಕ್ಕೆ ಸೂಟ್ ಧರಿಸಿದ್ಲು. ಅಂದರೆ ಅವಳು ಈಗಷ್ಟೇ ಆಫೀಸಿಂದ ಕ್ಯಾಬ್ನಲ್ಲಿ ಬಂದು ಇಳಿದಿದ್ಲು. ಹೆಚ್ಚು ದುರಾಸೆ ಇರೋ ಪ್ರೀತಿ ಆಡೋ ಈ ಜನರಿಗೋಸ್ಕರ ಅವಳು ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು. ಆದರೆ ಅವಳು ಓವರ್ ಟೈಮ್ ಕೆಲಸದಿಂದ ಸಂಜೆಯೆಲ್ಲ ತನ್ನ ಆಫೀಸ್ ಬಟ್ಟೆನಲ್ಲಿನೇ ಮನೆಯಲ್ಲಿ ತುಂಬ ಓಡಾಡ್ತಿರ್ತಿದ್ಲು. ಹಾಗಾಗಿ ಅವಳು ತನ್ನ ಟೈಟಾದ ಕಪ್ಪು ಪೆನ್ಸಿಲ್ ಸ್ಕರ್ಟ್ನಲ್ಲಿ ಅಡುಗೆ ಮನೆಯಲ್ಲಿ ಓಡಾಡೋದನ್ನು ನೋಡೋದು ಅಂದರೆ ನನಗೆ ಸಿಗ್ತಾ ಇದ್ದ ಸುಂದರ ಉಡುಗೊರೆಯಾಗಿತ್ತು. ಅವಳು ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ಕೌಂಟರ್ ಮೇಲೆ ಹಾಕಿ ಮೂಗು ಸುಕ್ಕುಗಟ್ಟುತ್ತಾ ಕುತೂಹಲದಿಂದ ವಾಸನೆ ನೋಡಿದ್ಲು. ಏನಿದು, ಬರೀ ಬೇಸಿಕ್ ಚಿಕನ್ ಕರಿನಾ ಅಂತ ಕೇಳಿದ್ಲು. ತನ್ನ ಹೀಲ್ಸ್ನ ತೆಗೆದಿಡ್ತಾ ಕೇಳಿದ್ಲು. ನಾನು ನಾಟಕೀಯವಾಗಿ ನಿಟ್ಟುಸಿರನ್ನು ಬಿಟ್ಟು ನನ್ನ ಕಣ್ಣುಗಳನ್ನು ತಿರುಗಿಸ್ದೆ. ಅಲ್ಲ, ಇದು ನಿಧಾನವಾಗಿ ಬೇಯಿಸಿದ ಮಟನ್ ಘೀ ರೋಸ್ಟ್. PGನಲ್ಲಿರುತ್ತಲ್ಲ ಆ ಥರ ತಿನ್ನುವಂಥ ಬೇಸಿಕ್ ಅಡುಗೆ ಅಲ್ಲ ಇದು. ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಸಣ್ಣೂರಿನಲ್ಲಿ ನಿಧಾನವಾಗಿ ಬೇಯಿಸದೇ ಇದ್ದರೆ ಇದ್ರ ರುಚಿನೇ ಬರಲ್ಲ. ಹೌದೌದು, ಮಾಸ್ಟರ್ ಶೆಫ್ ಸಂಜೀವ್ ಕಪೂರ್ ಮತ್ತೆ ಶುರು ಹಚ್ಕೊಂಡ್ಬಿಟ್ರು. ಈ ನಿನ್ನ ಬಿಲ್ಡಪ್ ಎಲ್ಲ ಯಾರಿಗೆ ಬೇಕು ಅವ್ರಿಗೆ ಹೇಳು, ಅದೇನೇ ಇರಲಿ ವಾಸನೆ ಮಾತ್ರ ಸಖತ್ತಾಗಿದೆ ಅಂತ ತನ್ನ ಮಾತನ್ನು ಅರ್ಧಕ್ಕೆ ತುಂಡರಿಸ್ತಾ ಅವಳು ಮಾರ್ಬಲ್ ಕೌಂಟರ್ಗೆ ಹೊರಕೊಂಡು ನಿಂತಳು.
ನಾನವಳನ್ನು ಸರಿಯಾಗಿ ಕುತೂಹಲದಿಂದ ನೋಡಿದೆ. ಪಾಪ, ದಿನ ಪೂರ್ತಿ ಅವಳು ಆಫೀಸಲ್ಲಿ ತುಂಬ ಕಿರಿಕಿರಿ ಅನುಭವಿಸಿ ಬಂದರೆ ಸಾಮಾನ್ಯವಾಗಿ ಎಲ್ಲರ ಮೇಲೂ ಅವಳು ಸಿರ್ತಾ ಇರ್ತಾಳೆ. ಮತ್ತು ಯಾವಾಗಲೂ ನಾನು ಮಾಡೋ ಅಡುಗೆನ ಆಡಿಕೊಂಡು ನಗ್ತಾನೆ ಇರ್ತಾಳೆ. ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಊಟದ ವಿಷಯದಲ್ಲಿ ಇವಳು ಶತದಡ್ಡಿ ಅಂತ. ಮತ್ತು ಇದು ಅವಳಿಗೂ ಕೂಡ ಗೊತ್ತಿರುತ್ತೆ. ಒಮ್ಮೊಮ್ಮೆ ಅವಳಿಗೆ ಅವಳೇ ತಮಾಷೆ ಮಾಡಿಕೊಂಡು ನಗ್ತಾ ಇರ್ತಾಳೆ. ಅವಳಿಂದ ಯಾವುದಾದ್ರೂ ಅಡುಗೆಗೆ ಮೆಚ್ಚುಗೆಯ ಮಾತು ಬರೋದು ಖಂಡಿತವಾಗಲೂ ತೀರಾ ಅಪರೂಪವಾಗಿರುತ್ತೆ. ನಮ್ಮ ದೀರ್ಘವಾಗಿ ನೋಡಿದಾಗ ಪಾಪ ಅನ್ನಿಸ್ತಿತ್ತು. ಅವಳ ಕಣ್ಣುಗಳ ಕೆಳಗೆ ಆಯಾಸದಿಂದ ಕಪ್ಪು ಕಲೆಗಳಿದ್ವು. ಆದರೆ ಇವತ್ತು ಮಾತ್ರ ಅವಳ ಆಕರ್ಷಕ ಕಂದು ಬಣ್ಣದ ಕಣ್ಣುಗಳು ತುಂಬಾ ಹೊಳಿತಾ ಇದ್ವು ಮತ್ತು ಯಾವುದರ ಮೇಲೋ ಕೇಂದ್ರೀಕೃತವಾಗಿರುವಂತೆ ಕಾಣಿಸ್ತಿತ್ತು. ಮತ್ತು ಕೆನ್ನೆ ಕೆಂಪಾಗಿತ್ತು. ಅವಳ ಮೇಕಪ್ನ ಕಾರಣದಿಂದಾನೋ ಅಥವಾ ಬೇರೆ ಇನ್ಯಾವುದರಿಂದಾನೋ ನನಗೆ ಗೊತ್ತಾಗಲಿಲ್ಲ. ಮತ್ತೆ ಅವಳು ನಕ್ಕಾಗ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಆದರೆ ನಗದೇ ಇದ್ದಾಗಂತೂ ನಿಜಕ್ಕೂ ಭಯ ಹುಟ್ಟಿಸುವಂತೆ ಕಾಣಿಸ್ತಿದ್ಲು. ಈಗ ಅವಳು ಮಾತಾಡಿದ್ಲು, ನೋಡು ನೀನು ನನ್ನನ್ನು ನೋಡಿ ಮುಗ್ದಿದ್ರೆ ಇವತ್ತು ಸಂಜೆ ನೀನು ಫ್ರೀ ಇದೆಯಾ ಅಂತ ಕೇಳಿದ್ಲು. ಆಗ ನಾನು ತುಂಬಾ ಫ್ರೀನೇ, ಆದರೆ ಏನು ಮಾಡೋದು, ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ. ಊಟ ಮಾಡಿದ್ದಾದಮೇಲೆ ಸುಮ್ಮನೆ ಹೋಗಿ ಮಲ್ಕೊಳ್ತೀನಿ. ನಿಜಕ್ಕೂ ಯಾವುದಾದ್ರೂ ಪಬ್ಗೆ ಹೋಗೋದಿದ್ದರೆ ನಿನ್ನ ಜೊತೆ ಬರೋ ಯಾವ ಮೂಡು ಕೂಡ ನನಗಿಲ್ಲ ಅಂತ ಹೇಳಿದೆ. ಆಗ ಅವಳು ನಾಚ್ಕೊಳ್ತಾ ತಲೆ ಕೆಳಗೆ ಬಗ್ಗಿಸಿ ಕಾಲನ್ನು ನೆಲದ ಮೇಲೆ ರಂಗೋಲಿ ಬಿಡಿಸ್ತಾ ಅಯ್ಯಯ್ಯೋ ಅಂಥದ್ದೇನೂ ಇಲ್ಲ ಅಂತ ಹೇಳಿದ್ಲು. ಅವಳಲ್ಲಿ ಖಂಡಿತ ಏನೋ ಬದಲಾವಣೆಯಾಗಿತ್ತು. ನಿತ್ಯಾಳಲ್ಲಿ ಇಷ್ಟೊಂದು ನಾಚಿಕೆ ನಾನು ಈ ಹಿಂದೆಂದೂ ನೋಡಿರಲಿಲ್ಲ. ಅಥವಾ ಅದು ಏನೇ ಇರಬಹುದು, ಅವಳ ವರ್ತನೆ ಇವತ್ತು ವಿಚಿತ್ರವಾಗಿತ್ತು. ಆ ಮೌನನ ಸಹಿಸೋಕ್ಕಾಗದೆ ನಾನು ಕೈಯಲ್ಲಿ ಹಿಡಿದಂತಹ ಸೌಟನ್ನು ಗ್ಯಾಸ್ ಕಡೆ ತಿರುಗಿಸ್ತಾ, ನಿನಗೂ ಸ್ವಲ್ಪ ಬೇಕಾ ರೋಸ್ಟ್, ತುಂಬಾ ಚೆನ್ನಾಗಿದೆ ಅಂತ ಕೇಳಿದೆ. ಆಗವಳು ನುಲಿತಾ ನನ್ನ ಮುಂದೆ ಬಂದು ನನ್ನ ಕೈಯಲ್ಲಿದ್ದಂತಹ ಸೌಟನ್ನು ತಗೊಂಡು ಅವಳೇ ಇದ್ದಕ್ಕಿದ್ದಂತೆ ಮೊದಲೇ ಹೀಯಾಳಿಸಿದ್ದ ಆ ಮಸಾಲೆಯುಕ್ತ ದಪ್ಪಗಿನ ಗ್ರೇವಿಯನ್ನು ಟೇಸ್ಟ್ ಮಾಡಿದ್ಲು. ಮತ್ತು ಅವಳದನ್ನು ಟೇಸ್ಟ್ ಮಾಡ್ತಾ ಮಾಡಿದ ಆ ಶಬ್ದ ಬಹುಕಾಲದಿಂದ ಹುಡುಗಿಯ ಸಹವಾಸನೇ ಇಲ್ಲದೆ ಒದ್ದಾಡ್ತಾ ಇರೋ ಯಾವುದೇ ಹುಡುಗನಿಗೂ ಸಿಕ್ಕಾಪಟ್ಟೆ ಮುದ್ದ ಕೇಳಿಸ್ತಿತ್ತು. ಒದ್ದಾಡೋ ಹುಡುಗರಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ. ಅವಳ ರುಚಿಗೆ ಕಣ್ಣನ್ನು ಅಗಲಿಸ್ತಾ ಮೆಲ್ಲನೆ ಹೇಳಿದ್ಲು. ಅವಳ ಮೇಲೆ ಯಾವುದೋ ಮಾಟ ಮಂತ್ರ ಮಾಡಿರೋಳಂತೆ ಸೌಟನ್ನು ಗಾಳಿನಲ್ಲಿ ಆಡಿಸಿ ಆಮೇಲೆ ನನಗೆ ವಾಪಸ್ ಕೊಟ್ಲು. ಹಾಗೆ ಕೊಡೋವಾಗ ಅವಳು ಬಿಸಿಯಾದ ಕೈ ಸೌಟಿನ ಹಿಡಿಕೆ ಮೂಲಕ ಜಾರಿ ಬೇಕಂತಾನೆ ನನ್ನ ಕೈಯನ್ನು ಸ್ಪರ್ಶಿಸ್ತಾ ಸ್ವಲ್ಪ ಹೊತ್ತು ಅಲ್ಲೇ ಉಳಿತು. ಆಮೇಲೆ ಅವಳೇ ಹೇಳಿದ್ಲು, ಆಮೇಲೆ ಹಾಲ್ನಲ್ಲಿ ನೀನು ನನಗೊಂದು ಕೆಲಸಕ್ಕೆ ಹೆಲ್ಪ್ ಮಾಡ್ತೀಯಾ, ಅದಕ್ಕೆ ಪ್ರತಿಯಾಗಿ ಈ ಸೂಪರಾಗಿರೋ ಮಟನ್ ಗೀ ರೋಸ್ಟ್ನ ಕೊಟ್ಟು ನೀನು ನನ್ನ ಋಣನ ತೀರಿಸ್ಬೋದು, ಇಟ್ಸ್ ಎ ಡೀಲ್ ಅಂದಾಗ ನಾನು, ಇದು ನೋಡಿದ್ರೆ ನೀನು ನನ್ನನ್ನು ಎರಡು ರೀತಿಯಲ್ಲಿ ಬಳಸ್ಕೊಳ್ತಿರೋ ಹಾಗೆ ನನಗೆ ಕಾಣಿಸ್ತಿದೆ ಅಂದೆ. ಅದಕ್ಕವಳು, ಡೆಫಿನೆಟ್ಲಿ, ಆದರೆ ನಿನಗದು ತುಂಬಾ ಇಷ್ಟ ಆಗತ್ತೆ ಅಂತ ನನಗನ್ನಿಸ್ತಾ ಇದೆ, ನನ್ನನ್ನು ನಂಬು ಅಂದ್ಲು. ನಾನು ಹಳೇ ಕಾಮಿಡಿ ಸೀರಿಯಲ್ನ ಸೈಡ್ ಆ್ಯಕ್ಟರ್ನಂತೆ ನಾಟಕೀಯವಾಗಿ ಉಗುಳು ನುಂಗ್ದೆ. ಅವಳ ಮುಖಭಾವದಲ್ಲಿ ಯಾವುದೋ ಹಸಿ ಬಿಸಿಯಾದ ಆಹ್ವಾನ ಇತ್ತು. ಅದು IT ಕೆಲಸದಿಂದ ಸುಸ್ತಾಗಿದ್ದ ನನ್ನ ಮೆದುಳನ್ನು ಗೊಂದಲಗೊಳಿಸ್ತಾ ಇತ್ತು. ಇದವಳಲ್ಲಿ ನಾನು ಈ ಹಿಂದೆಂದೂ ನೋಡಿರದ ಸಂಪೂರ್ಣ ಹೊಸ ಮುಖ ಆಗಿತ್ತು. ಅಥವಾ ಕನಿಷ್ಠ ಪಕ್ಷ ನನ್ನ ಬಳಿ ಅವಳು ಈ ರೀತಿ ಸೀರಿಯಸ್ ಆಗಿ ನಡ್ಕೊಂಡೇ ಇರಲಿಲ್ಲ. ನನಗದು ಇಷ್ಟ ಕೂಡ ಆಯಿತು. ನಾನೇನೋ ಅವಳು ಹಿಂದೆ ಬಿದ್ದಿರೋನಂತೆ ಅಥವಾ ಬಹುಕಾಲದಿಂದ ಹುಡುಗಿಯೇ ಇಲ್ಲದೆ ಒದ್ದಾಡ್ತಾ ಇರೋನಂತೆ ಕಾಣಬಾರ್ದು ಅಂತ ಅಂದ್ಕೊಂಡ್ರೂ ಅವಳು ತನ್ನ ಈ ಮುಖಾನ ನನಗೆ ತೋರಿಸ್ತಾ ಇರೋದು ನನ್ನಲ್ಲಿ ಬಿಸಿಯಾದ ರೋಮಾಂಚನವನ್ನು ಉಂಟು ಮಾಡ್ತಿತ್ತು. ಅವಳು ಅತ್ಯಂತ ಸುಂದರವಾದ ಹೆಣ್ಣಾಗಿದ್ಲು. ಅವಳು ಕೋರ್ಮಂಗ್ಲದ ಯಾವ ಹುಡುಗನ ಜೊತೆ ಬೇಕಾದರೂ ಡಿನ್ನರ್ಗೆ ಹೋಗ್ಬೋದಾಗಿತ್ತು. ಆದರೆ ಅವಳು ನನ್ನನ್ನೇ ಆರಿಸ್ಕೊಂಡಿದ್ದಾಳೆ ಅನ್ನೋ ವಿಷಯ ನನಗೆ ಖುಷಿ ಕೊಟ್ಟಿತ್ತು.
ಸುಮಾರು 20 ನಿಮಿಷಗಳ ನಂತರ ನಮ್ಮ ಜಿಪ್ಪುಣ ಓನರ್ ಇಟ್ಟಿದ್ದ ಆ ಹಳೆಯ ಕೊಳೆಯಾದ ಸೋಫಾದ ಮೇಲೆ ನಾನು ಮಲ್ಕೊಂಡಿದ್ದೆ. ಕೆಲವೇ ನಿಮಿಷಗಳ ನಂತರ ನಿತ್ಯ ಕೂಡ ಬಂದು ನನ್ನ ಜೊತೆ ಸೇರಿಕೊಂಡ್ಳು. ನಿರಾಸೆ ಅಂತ ಏನಂದರೆ, ಅವಳು ಆ ಟೈಟಾದ ಆಫೀಸ್ ಸ್ಕರ್ಟ್ನ ತೆಗೆದು ಸ್ವಲ್ಪ ಸಡಿಲವಾದ ಬಣ್ಣ ಮಾಸದ ಪೈಜಾಮ್ ಪ್ಯಾಂಟ್ನ ಹಾಕ್ಕೊಂಡಿದ್ಲು. ಆದರೆ ಅವಳು ತನ್ನ ತೆಳುವಾದ ಕಾಟನ್ ಟೀ ಶರ್ಟ್ನ ಒಳಗಡೆ ಏನೂ ಹಾಕಿರಲಿಲ್ಲ. ಒಂದರಲ್ಲಿ ನಿರಾಸೆ ಆದರೆ ಇನ್ನೊಂದರಲ್ಲಿ ಖುಷಿಯಾಗಿತ್ತು. ಆ ತೆಳುವಾದ ಬಟ್ಟೆ ಮೂಲಕ ಎದ್ದು ಕಾಣ್ತಾ ಇದ್ದ ಅವಳ ಸೌಂದರ್ಯದ ಭಾರವಾದ ಆಕಾರವನ್ನು ನೋಡದೇ ಇರೋದಕ್ಕೆ ನಾನು ಎಷ್ಟೇ ಪ್ರಯತ್ನಿಸಿದ್ರೂ ವಿಫಲ ಆಗ್ತಾ ಇದ್ದೆ. ಇಂದಿನ ಈ ಆರಾಮದಾಯಕ ಸಂಜೆ ನಾನು ಅಂದ್ಕೊಂಡಷ್ಟು ಏನು ಸಪ್ಪೆ ಆಗಿರಲಿಲ್ಲ. ಇಲ್ಲಿ ಏನೋ ನಡೆಯುತ್ತೆ ಅನ್ನೋ ಮುನ್ಸೂಚನೆ ನನಗಾಗಲೇ ಸಿಕ್ಬಿಟ್ಟಿತ್ತು. ನನ್ನ ಅಜ್ಜಿ ಏನಾದರೂ ಬದುಕಿದಿದ್ರೆ, ನಾನು ಮಾಡಿದ ಈ ಗೀ ರೋಸ್ಟ್ನ ತಿಂದಿದ್ರೆ ಖಂಡಿತ ನನ್ನ ಬಗ್ಗೆ ಹೆಮ್ಮೆ ಪಡ್ತಿದ್ರು. ಮಟನ್ನ ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡ್ತಿತ್ತು. ಮಸಾಲೆಗಳಂತೂ ಅದ್ಭುತವಾಗಿದ್ವು. ಮುಂದಿನ 2 ದಿನ ನಾನು ಆಫೀಸ್ಗೆ ಲಾಗಿನ್ ಆಗೋ ಆಗಿರಲಿಲ್ಲ. ಜೊತೆಗೆ ನನ್ನ ಹಾಟ್ ರೂಮ್ಮೇಟ್ ನನ್ನ ಜೊತೆನೇ ಕಾಲ ಕಳೀತಾ ಇದ್ಲು. ಒಬ್ಬ ಹುಡುಗನಿಗೆ ಇದಕ್ಕಿಂತ ಇನ್ನೇನು ಬೇಕು? ಅವಳು ನಾನು ಮಾಡಿದ ಗ್ರೇವಿನ ಬಾಯಲ್ಲಿಟ್ಕೊಂಡು, ವಾವ್, ಇದು ನಿಜಕ್ಕೂ ಸಖತ್ತಾಗಿದೆ, ಅಂದರೆ ಲಿಟ್ರಲಿ ಅದ್ಭುತವಾಗಿದೆ ಅಂತ ಹೇಳಿದ್ಲು. ನಾನು ಅದನ್ನೇ ಯೋಚಿಸ್ತಿದ್ದೆ. ನೀನು ಅಹಂಕಾರದ ಬಗ್ಗೆ ನನಗೆ ಡೌಟ್ ಇಲ್ಲ ಬಿಡು. ನಿನಗೆ ಬ್ಲಾಂಕೆಟ್ ಏನಾದರೂ ಬೇಕಾ? ಎಸಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಅಂತ ಕೇಳಿದೆ. ಕೊಡು ಅಂದ್ಲು. ಆ ಬ್ಲಾಂಕೆಟ್ನ ಕೊಡೋದಕ್ಕೆ ಅವಳ ಹತ್ರ ಹೋದಾಗ ನನ್ನನ್ನು ಸೇರಿಸಿ ಎಳ್ಕೊಂಡು ಆ ಸೋಫಾ ಮೇಲೇ ಬಿದ್ಲು. ಆಕಾಶ್ ಅಂತ ನನ್ನ ಕಿವಿನಲ್ಲಿ ನಿಧಾನವಾಗಿ ಹೇಳಿದಾಗ ನನ್ನ ಬಾಯಿ ಒಂದು ಕ್ಷಣ ರೋಮಾಂಚನ ಆಯಿತು. ಅದ್ರ ಬಗ್ಗೆ ತಡ್ಕೊಳ್ಳೋಕ್ಕಾಗದೆ ಅವಳನ್ನು ಪೂರ್ತಿಯಾಗಿ ಆವರಿಸ್ಕೊಂಡೆ. ನಮ್ಮಿಬ್ಬರ ಕೆಲಸ ಇನ್ನೂ ಪೂರ್ತಿನೇ ಆಗಿರಲಿಲ್ಲ. ಅಷ್ಟರಲ್ಲಾಗಲೇ ನಿತ್ಯಾಳ ಫೋನ್ ಹೊಡ್ಕೊಳ್ಳೋದಕ್ಕೆ ಶುರುವಾಯಿತು. ನಾನು, ನಿತ್ಯ ಫೋನ್ ಬರ್ತಾ ಇದೆ ಅಂದಾಗ, ನೀನೇ ನೋಡು ಅಂದ್ಲು. ನಾನು ಫೋನ್ ತೆಗೆದು ನೋಡಿದಾಗ ಕಾರ್ತಿಕ್ ಫೋನ್ ಮಾಡಿದ್ದ. ನನಗೆ ನಿಜಕ್ಕೂ ಭಯ ಆಗೋದಕ್ಕೆ ಶುರುವಾಯಿತು. ಯಾಕಂದರೆ ಕಾರ್ತಿಕ್ ಕೂಡ ನಮ್ಮ ರೂಮ್ಮೇಟ್, ನಿತ್ಯಾಳ ಬಾಯ್ ಫ್ರೆಂಡ್. ನಾವಿಬ್ಬರು ಮಾಡ್ತಾ ಇರೋ ಕೆಲಸ ಅವನಿಗೇನಾದರೂ ತಿಳಿದ್ರೆ ನಿನ್ನ ಗತಿ ಅಂತ ನಿಜಕ್ಕೂ ಭಯ ಆಯಿತು. ನಿತ್ಯಾಳಿಗೆ ಕಾರ್ತಿಕ್ ಕಾಲ್ ಮಾಡ್ತಿದ್ದಾನೆ ಅಂತ ಹೇಳಿದೆ. ಅವಳು ನಗ್ತಾ ಕಾಲ್ ರಿಸೀವ್ ಮಾಡಿದ್ಲು. ಅವನ ಕೋಪದಿಂದ, ಇವತ್ತು ನಿನ್ನ ಮೆಟ್ರೋ ಸ್ಟೇಷನ್ ಹತ್ರ ಸಿಗು ಅಂತ ಹೇಳಿದೆ. ನಾನಿಲ್ಲೇ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ನೀನು ಎಲ್ಲಿ ಹೋಗಿ ಸತ್ತಿದೀಯಾ ಅಂತ ಕಿರ್ಚಾಡ್ತಿದ್ದ. ಇವಳು ನಗ್ತಾ ನನ್ನ ಕಡೆ ನೋಡಿ, ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ತಿಳಿಬೇಕಾದ್ರೆ ವಿಡಿಯೋ ಕಾಲಿಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಲು. ನನಗೀಗ ನಿಜಕ್ಕೂ ಭಯ ಆಯಿತು. ನಿತ್ಯ ನೀನೇನು ಮಾಡ್ತಿದ್ಯಾ ಅಂತ ಹೇಳಿದಾಗ ಅವಳ ಕೈಯಿಂದ ನನ್ನ ಬಾಯಿನ ಮುಚ್ಚಿ, ಸುಮ್ಮನೆ ನೋಡು ಅಷ್ಟೆ ಅಂತ ಹೇಳಿದ್ಲು. ನನಗಾಗ ಅರ್ಥ ಆಗೋಯ್ತು, ಇವರಿಬ್ಬರು ಜಗಳ ಮಾಡಿಕೊಂಡು ಇಬ್ಬರು ಮಧ್ಯೆ ನನ್ನನ್ನು ಒಂದು ವಸ್ತು ಥರ ಹಾಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವರಿಬ್ಬರು ರಿವೆಂಜ್ಗೋಸ್ಕರ ಅಂತ ಗೊತ್ತಾಯಿತು. ಆದ ತಕ್ಷಣಕ್ಕೆ ಕಾರ್ತಿಕ್ನ ಫೋನ್ ಕೂಡ ಬಂತು. ರಿಸೀವ್ ಆದ ಕೂಡಲೇ ಅಲ್ಲಿ ನಡೀತಾ ಇದ್ದ ದೃಶ್ಯನ ನೋಡಿ ಕಾರ್ತಿಕ್ನ ಪಿತ್ತ ನೆತ್ತಿಗೇರಿತ್ತು. ಅವನ ಜೋರಾದ ಕಿಚ್ಚಾಡ್ತಾ ನಿತ್ಯಾಳನ್ನು ತುಂಬ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈತಿದ್ದ. ಆದರೂ ಕೂಡ ಅವಳೇನು ತಲೆ ಕೆಡಿಸ್ಕೊಂಡಂತೆ ಕಾಣಲಿಲ್ಲ. ಅವಳ ಕೆಲಸನ ಮುಂದುವರಿಸಿದ್ಲು. ಅದೆಲ್ಲವೂ ನನಗೂ ಕೂಡ ಕೇಳಿಸ್ತಿತ್ತು. ಅವನ ಆ ತೀವ್ರ ಕೋಪಕ್ಕೆ ನನ್ನ ಮೆದುಳಿನ ಒಂದು ಸಣ್ಣ ತಾರ್ಕಿಕ ಭಾಗ ಸಹಮತ ವ್ಯಕ್ತಪಡಿಸಿತ್ತು. ಯಾಕಂದರೆ ಅವಳು ನನ್ನನ್ನು ಕೇವಲ ಒಂದು ವಸ್ತುವನ್ನಾಗಿ ಬಳಸ್ಕೊಳ್ತಾ ಇದ್ಲು ಅನ್ನೋದು ಸತ್ಯ. ಅವಳ ನನ್ನ ಮುಖಕ್ಕೆ ನೇರವಾಗಿ ಸುಳ್ಳು ಹೇಳದೇ ಇದ್ದರೂ ಅವಳ ಈ ಹುಚ್ಚುತನದ ರಿವೆಂಜ್ ಫ್ಲಾಟ್ನ ಬಗ್ಗೆ ನನಗೆ ಮೊದಲೇ ಹೇಳಿರಲಿಲ್ಲ. ಮತ್ತು ನನ್ನನ್ನು ಅರ್ಧ ದಾರಿಯಲ್ಲಿ ಸಿಲುಕಿಸ್ಬಿಟ್ಟಿದ್ಲು. ನಾನೀಗ ಕೋಪ ಮಾಡ್ಕೋಬೇಕಾಗಿತ್ತು, ಅಥವಾ ಕನಿಷ್ಠ ಪಕ್ಷ ಈ ನಾಟಕದ ವಸ್ತುವಾಗಿದ್ದಕ್ಕೆ ಮುಜುಗರ ಆದರೂ ಪಡಬೇಕಾಗಿತ್ತು. ಅವಳು ಮಾಡ್ತಾ ಇದ್ದ ಕೆಲಸದಿಂದ ನನ್ನ ಮನಸ್ಸಿಗೆ ಖುಷಿ ಸಿಗ್ತಾ ಇದ್ದಿದ್ದರಿಂದ ಆ ನೈತಿಕತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಸಾಧ್ಯ ಆಗಿಬಿಟ್ಟಿತ್ತು. ಅವಳು ಮೋಸಗಾತಿ, ವಂಚಕಿ,
ನನಗೆ ಸುಳ್ಳು ಹೇಳಿ ಈ ಕೆಲಸ ಮಾಡ್ತಿರಬಹುದು. ಆದರೆ ಈ ಕೆಲಸದಿಂದ ನನ್ನ ಮನಸ್ಸಿಗೆ ತೃಪ್ತಿ ಸಿಗ್ತಿತ್ತು. ನಾನು ಒಮ್ಮೆ ನಿತ್ಯಾಳನ್ನು ಮತ್ತೊಮ್ಮೆ ವಿಡಿಯೋ ಕಾಲಲ್ಲಿದ್ದ ಕಾರ್ತಿಕ್ನನ್ನು ಬದಲಿ ಬದಲಿ ನೋಡ್ತಿದ್ದೆ. ಕಾರ್ತಿಕ್ ಕೋಪದಿಂದ ಕಣ್ಣು ಕೆಂಪಗೆ ಮಾಡಿಕೊಂಡು ನನ್ನನ್ನು ದುರುಗುಟ್ಕೊಂಡು ನೋಡ್ತಿದ್ದ. ಅವಳು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು, ಕಾರ್ತಿಕ್ ಇವನು ನಿನಗಿಂತ ತುಂಬ ದೊಡ್ಡದಾಗಿ ಬೆಳೆಸ್ಕೊಂಡು ಬಿಟ್ಟಿದ್ದಾನೆ, ತುಂಬ ಮಜಾ ಸಿಗ್ತಾ ಇದೆ ಅಂತ ಹೇಳಿದ್ಲು. ಮತ್ತೆ ಆಮೇಲೆ ತನ್ನ ಮಾಜಿ ಪ್ರಿಯಕರನನ್ನು ಕೀಳಾಗಿ ಬೈಯೋದಕ್ಕೂ ಶುರು ಮಾಡಿದ್ಲು. ಈ ರಿವೆಂಜ್ ಪ್ಲಾನ್ ಬಗ್ಗೆ ಅವಳು ಮೊದಲು ಪ್ಲಾನ್ ಮಾಡಿದಾಗ ಅದು ಹೇಗೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ಲು, ಏನೋ ನನಗೆ ಗೊತ್ತಿಲ್ಲ. ಆದರೆ ಅದು ಫೋನಿನ ಸ್ಪೀಕರ್ನಲ್ಲಿ ಕೂಗಾಟ, ಗಲಾಟೆ ಮತ್ತು ಡ್ರಾಮಾದಿಂದ ಕೂಡಿದ ಜಗಳ ಆಗಿ ಬದಲಾಗೋದಕ್ಕೆ ಹೆಚ್ಚು ಸಮಯ ಏನೂ ಬೇಕಾಗಿರಲಿಲ್ಲ. ಆದರೆ ಅದು ತುಂಬಾ ಕೊಳಕಾಗಿತ್ತು. ಖಂಡಿತವಾಗಿಯೂ ಅದರಲ್ಲಿ ಸ್ವಲ್ಪನೂ ಕ್ಲಾಸ್ ಇರಲಿಲ್ಲ. ಇದೆಲ್ಲದರ ಮಧ್ಯೆ ಅವಳು ನನ್ನನ್ನು ಹೊಗಳಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿತ್ತು. ಹೀಗೆ ಫೋನ್ ಕಾಲಲ್ಲಿ ಇಬ್ಬರು ಕಿಚ್ಚಾಡ್ತಾ ಬೈದಾಡ್ತಾ ಇದ್ದರೂ ನನ್ನನ್ನು ಅವಳು ಆವರಿಸ್ಕೊಂಡು, ನಾನು ಇವರಿಬ್ಬರು ಮಾತಿಗೆ ಕಿವಿ ಕೊಡದೆ ನನಗೆ ನನ್ನ ಸುಖ ಅದೆಲ್ಲವನ್ನ ಮಾಡಿ ತೃಪ್ತಿಗೊಂಡು ಪಕ್ಕಕ್ಕೆ ಹೊರಳಿ ಮಲ್ಕೊಂಡೆ. ಇನ್ನು ಇದನ್ನೆಲ್ಲ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾರ್ತಿಕ್ ಯಾವಾಗಲೂ ಫೋನ್ನ ಕಟ್ ಮಾಡಿದ್ದಾಗಿತ್ತು. ನನಗೆ ಗೊತ್ತಿತ್ತು ಇಷ್ಟೆಲ್ಲ ಆದಮೇಲೆ ಇವರಿಬ್ಬರೆಲ್ಲ ಕಂಟಿನ್ಯೂ ಆಗೋದಿಲ್ಲ ಅಂತ. ಆದರೆ ಏನು ಮಾಡೋದು, ನನಗೇನು ಬೇಕೋ ಅದು ಸಿಕ್ಕಿತ್ತು, ನನಗೆ ತೃಪ್ತಿನೂ ಆಗಿತ್ತು ಅಷ್ಟೆ. ಕತೆ ಎಲ್ಲಿಗೆ ಮುಗಿಯುತ್ತೆ, ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ಹಾಗೆ ಇದೇ ಥರ ನನ್ನ ಕತೆಗಳು ಚಾನಲಲ್ಲಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.